ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ತಂಡವು ದೆಹಲಿಗೆ ಭೇಟಿ ಕೊಟ್ಟಿದ್ವಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಅನ್ವಯ ದೆಹಲಿಯಲ್ಲಿ ಯಾವ ರೀತಿ ಮಕ್ಕಳಿಗೆ ಪಾಠ ಪ್ರವಚನ ನಡೀತಾ ಇದೆ, ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಏನು, ಇಲ್ಲಿರ್ತಕ್ಕಂಥ ಸಮಯ, ಊಟ, ಆಟ, ಪಾಠ ಪ್ರತಿಯೊಂದನ್ನು ಸಹಿತ ನಾವು ಅಲ್ಲಿ ಸ್ವತಃ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಅಲ್ಲಿರ್ತಕ್ಕಂಥ ಒಳ್ಳೆ ಪ್ರಾಕ್ಟೀಸ್ ಅನ್ನು ನಾವು ಈಗಾಗಲೇ ಅವಲೋಕನ ಮಾಡ್ಕೊಂಡಿದ್ವಿ. ದೆಹಲಿಯಲ್ಲಿ ನಾವು ನೋಡಿದ ಪ್ರಕಾರ ಒಂದು ರೀತಿಯಲ್ಲಿ ಬಹಳ ಒಳ್ಳೆ ರೀತಿಯಿಂದ ಪಾಠ ಪ್ರವಚನ ನಡೀತಾ ಇದೆ. ಅಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ವ್ಯವಸ್ಥೆ ಇರ್ತಕ್ಕಂಥದ್ದು ಆಯೋಗ ಬಹಳಷ್ಟು ಖುಷಿ ಪಟ್ಟಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿಯೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ಬಹಳ ಉತ್ಸಾಹಿಗಳಾಗಿದ್ದಾರೆ ಮತ್ತೆ ಬಡವ ಮಕ್ಕಳ ಬಗ್ಗೆ ಕಾಳಜಿ ಉಳ್ಳಂತವರಾಗಿದ್ದಾರೆ. ಇಲ್ಲಿರ್ತಕ್ಕಂಥ ಬೇಟ್ ಪ್ರಾಕ್ಟೀಸ್ ಅನ್ನು ನಾವು ವರದಿ ಸಮೇತ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಗು ಸಹಿತ ಅದು ಕಡ್ಡಾಯವಾಗಿ 14 ವರ್ಷದ ಒಳಗಿನ ಪ್ರತಿಯೊಂದು ಮಗು ಸಹಿತ ಉಚಿತವಾಗಿ ಶಿಕ್ಷಣ ಪಡಿಬೇಕು, ಅದರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದೇ ಆಯೋಗದ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಭೇಟಿ ಮಾಡಿದ್ವಿ. ನಾವು ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಸಲ್ಲಿಸ್ತೀವಿ ಅಂತ ಹೇಳಿಕ್ಕೆ ಇಚ್ಛಪಟ್ಟೆ. ಎಷ್ಟು ದಿವಸ ಆಯ್ತು ಸರ್ ತಾವು ಬಂದ? ನಾನು ಇವತ್ತಿನ ದಿವಸ ನಿನ್ನೆ ಸಂಜೆ ಬಂದಿದ್ವಿ. ಇವತ್ತು ಸಂಜೆ ಬೆಳಿಗ್ಗೆಯಿಂದ ಇವತ್ತಿನ ದಿವಸ ಶಾಲೆ ಭೇಟಿ ಮಾಡಿದ್ವಿ. ಆಮೇಲೆ SCRT ನೋಡಿದ್ವಿ. SCRT ಯಲ್ಲಿ ಯಾವ ರೀತಿ ಶಿಕ್ಷಕರಿಗೆ ತರಬೇತಿ ಕೊಡ್ತಾರೆ, ಏನೆಲ್ಲ ವಿಚಾರಗಳು, ಪ್ಲಾನ್ಗಳು ಏನೇನಿದೆ, ಇಲ್ಲಿ ಡಿಫರೆಂಟ್ ಆಗಿ ಸಕ್ಸೆಸ್ ವಿಷಯಗಳು, ಸಕ್ಸೆಸ್ ಒಂದು ಬೆಸ್ಟ್ ಪ್ರಾಕ್ಟೀಸ್, ಸ್ಟೋರೀಸ್, ಕೇಸ್ ಸ್ಟಡೀಸ್ ಮತ್ತೆ ಯಾವ ರೀತಿ ನಮ್ಮ ರಾಜ್ಯದಲ್ಲೂ ಸಹಿತ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಹಿತಿಯಲ್ಲಿ ಈಗಾಗಲೇ ಪಡ್ಕೊಂಡಿದ್ವಿ. ನಾಳೆನೂ ಸಹಿತ ಇಲ್ಲಿನ ಕೆಲವೊಂದು ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥ ಆಲೋಚನೆ ನಮ್ಮ ಆಯೋಗದ ತಂಡ ಮಾಡಿದೆ. ಯಾಕಂದ್ರೆ ಸ್ಲಮ್ ಏರಿಯಾದಲ್ಲಿ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ಈ ಸರ್ಕಾರ ಈ ವ್ಯವಸ್ಥೆಯಲ್ಲಿ. ಮತ್ತೆ RT ಕಾಂಪ್ಲೆಕ್ಸ್ 46 ಇದೆ. ಅಂದ್ರೆ ದೇಶದಲ್ಲಿ ಒಳ್ಳೆ ರೀತಿಯಿಂದ ಬೆಸ್ಟ್ RT ಕಾಂಪ್ಲೆಕ್ಸ್ ಅಂದ್ರೆ ದೆಹಲಿ ಇದೆ. ಆ ಮಾದರಿಯನ್ನ ಆಧಾರವಾಗಿ ಇಟ್ಕೊಂಡೇ ನಾವು ಇವತ್ತಿನ ದಿವಸ ಭೇಟಿ ಕೊಟ್ಟಿದ್ವಿ. ಈ ಎಲ್ಲಾ ವಿಚಾರಗಳನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ, ವರದಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿಯೂ ಸಹಿತ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಮ್ಮ ಆಯೋಗದಲ್ಲಿ